ಅಲಿಗೇಷನ್ ಇಸ್ ಅ ಟೆಕ್ನಿಕ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್ ಅಂತ ಅಷ್ಟೇ. ಮಿಕ್ಸ್ಚರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇಟ್ ಇಸ್ ಅ ಟೆಕ್ನಿಕ್. ಸೊ ಬರ್ಕೊಬಹುದು, ಇಟ್ ಇಸ್ ಅ ಮೆಥಡ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್ ಅಂತ ಒಂದು ಲೈನ್. ಇಟ್ ಇಸ್ ಅ ಮೆಥಡ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್. ಈ ಲೈನ್ ಬರ್ಕೊಂಡ್ರ? ಈ ಅಲಿಗೇಷನ್ ಇಂದ ಏನ್ ನಮ್ಗೆ ಯೂಸ್ ಅಂದ್ರೆ, ಯಾವ್ದಾದ್ರು ಎರಡು ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡಿದ್ರೆ ಯಾವ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡಿದೀವಿ ಕಂಡುಹಿಡಿಬಹುದು, ಅಥವಾ ಯಾವ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡಬಹುದು ಅಂತ ಕಂಡುಹಿಡಿಬಹುದು. ಅರ್ಥ ಆಗತ್ತಾ? ಆಲ್ರೆಡಿ ಯಾವ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಆಗಿದೆ ಅಥವಾ ಯಾವ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡಬಹುದು, ಆ ಎರಡನ್ನ ಕಂಡುಹಿಡಿಯೋದಕ್ಕೆ ಈ ಅಲಿಗೇಷನ್ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಇಟ್ ಈಸ್ ಅ ಮೆಥಡ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್ಸ್. ಅದರಲ್ಲಿ ಎಷ್ಟು ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡಬೇಕು ಅಥವಾ ಎಷ್ಟು ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಆಗಿದೆ ಅಂತ ಕಂಡುಹಿಡಿಬಹುದು. ಅರ್ಥ ಆಗಿದೆಯಾ ಅಲಿಗೇಷನ್ ಅಂದ್ರೆ ಏನಂತ? ಸೊ ಅದಾದ ನಂತರ ಈ ಅಲಿಗೇಷನ್ ಎಲ್ಲದಕ್ಕೂ ಸಪೋರ್ಟ್ ಮಾಡಲ್ಲ. ಈ ಅಲಿಗೇಷನ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪರ್ ಯೂನಿಟ್ ವ್ಯಾಲ್ಯೂಸ್. ಪರ್ ಯೂನಿಟ್ ವ್ಯಾಲ್ಯೂಸ್ ಅಷ್ಟೇ ಅಪ್ಲಿಕೇಬಲ್. ಪರ್ ಯೂನಿಟ್ ವ್ಯಾಲ್ಯೂಸ್ ಯಾವುದು ಅಂದ್ರೆ ಲೈಕ್ ಈಗ ಪ್ರೈಸ್ ಅಂತ ನಾನು ತಗೋತೀನಿ ಅಂತ ಇಟ್ಕೊಳ್ಳಿ. ಇದು ಪರ್ ಯೂನಿಟ್ ವ್ಯಾಲ್ಯೂ. ಯಾಕಂದ್ರೆ ಎಲ್ಲಾದ್ರೂ ನೀವು ಒಂದು ಪ್ರೈಸ್ ಕೇಳ್ಬೇಕಾದ್ರೆ ಪರ್ ಕೆಜಿ ಕೇಳಿರ್ತೀರಾ ಅಥವಾ ಪರ್ ಪೀಸ್ ಕೇಳಿರ್ತೀರಿ. ಅರ್ಥ ಆಗುತ್ತಾ? ಪ್ರೈಸ್ ಯಾವಾಗ್ಲೂ ಫಿಕ್ಸ್ ಆಗೋದು ಪರ್ ಕೆಜಿ ಇರ್ಬೋದು ಅಥವಾ ಪರ್ ಕ್ವಾಂಟಿಟಿ, ಪರ್ ಪೀಸ್. ಅರ್ಥ ಆಗುತ್ತಾ? ಪ್ರೈಸ್ ಅನ್ನೋದು ಪರ್ ಯೂನಿಟ್ ವ್ಯಾಲ್ಯೂ ಅಂತ ಅರ್ಥ ಆಗಿದ್ಯಾ? ಒಂದ್ ಯೂನಿಟ್ಗೆ ಇರ್ತಕ್ಕಂಥ ಪ್ರೈಸ್ ನ ಡಿಸ್ಕಸ್ ಮಾಡಿರ್ತಾರೆ ಅಥವಾ ಫಿಕ್ಸ್ ಮಾಡಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್, ಇದು ಪರ್ ಯೂನಿಟ್ ವ್ಯಾಲ್ಯೂನಾ ಅಂದ್ರೆ ಪರ್ಸೆಂಟೇಜ್ ಅಲ್ಲೇ ಇದೆಯಲ್ಲ, ಪರ್ 100. 10% ಅಂದ್ರೆ ಮೀನಿಂಗ್ ಏನು? ಫಾರ್ ಎವ್ರಿ 100 10 ಅಂತ. ಕ್ಲಿಯರ್? ಪರ್ಸೆಂಟೇಜ್ ಕೂಡ ಪರ್ ಯೂನಿಟ್ ವ್ಯಾಲ್ಯೂ. ಹಂಗಂದ್ರೆ ನೆಕ್ಸ್ಟ್ ರೇಟ್ ಪರ್ಸೆಂಟ್. ರೇಟ್ ಪರ್ಸೆಂಟ್ ಅಲ್ಲೇ ಪರ್ ಯೂನಿಟ್ ಇದೆ, ರೇಟ್ ಅಲ್ಲೂ ಕೂಡ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ರೇಟ್ ಪರ್ಸೆಂಟ್ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಬ್ಯಾಂಕ್ ಅಲ್ಲಿ 8% ಪರ್ ಆನಮ್ ಅಂತ ಇರುತ್ತೆ. ಪರ್ ಆನಮ್ ಅಲ್ಲೂ ಕೂಡ ಏನ್ ಹೇಳುತ್ತೆ? ಒಂದ್ ವರ್ಷಕ್ಕೆ ಇರುತ್ತೆ, ಪರ್ ಯೂನಿಟ್ ಇರುತ್ತೆ. ಪರ್ಸೆಂಟೇಜ್ ಅಲ್ಲೂ ಕೂಡ ಪರ್ ಯೂನಿಟ್ ಇರುತ್ತೆ. ಲೈಕ್ ಆವರೇಜಸ್ ಅಲ್ಲಿ, ಆವರೇಜಸ್ ಅಂದ್ರೆ ಏನ್ ಹೇಳಿ? ಡಿಸ್ಕಸ್ ಮಾಡಿದ್ವಿ ಇದು. ಆವರೇಜಸ್ ಆರ್ ನಥಿಂಗ್ ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಈಗ ಯಾರ್ಯಾರು ಎಷ್ಟೆಷ್ಟೋ ತಗೊಂಡ್ ಬಂದು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ, 5 ನಂಬರ್ದು ಸಮ್ ಬೇರೆ ಇದೆ. ನಾನು ಆವರೇಜ್ ಮಾಡಿದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳುತ್ತೆ. ಇಸ್ ನಥಿಂಗ್ ಬಟ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಪರ್ ಕ್ಯಾಂಡಿಡೇಟ್, ಪರ್ ಆಬ್ಜೆಕ್ಟ್ ಎಷ್ಟು ಬರುತ್ತೆ ಅಂತ ಹೇಳುತ್ತೆ. ಸೊ ಹಂಗಾಗಿ ಆವರೇಜಸ್ ಕೂಡ ಯೂನಿಟ್ ವ್ಯಾಲ್ಯೂನೇ. ಸ್ಪೀಡ್ ಹೆಂಗ್ ಪರ್ ಯೂನಿಟ್ ವ್ಯಾಲ್ಯೂ? ಈಗ ಫಾರ್ ಎಕ್ಸಾಂಪಲ್ 80 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. 1 ಗಂಟೆಗೆ 80 ಕಿಲೋಮೀಟರ್, 40 ಕಿಲೋಮೀಟರ್ ಪರ್ ಅವರ್. ಸೊ ಹಂಗಾಗಿ ಅದು ಕೂಡ ಪರ್ ಯೂನಿಟ್ ವ್ಯಾಲ್ಯೂ. ನೆಕ್ಸ್ಟ್ ರೇಷಿಯೋಸ್ ಕೂಡ ಪರ್ ಯೂನಿಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನೋಡಿ, A:B 3:5 ಇದೆ. ಎ ಎಷ್ಟು ರೇಷಿಯೋ ಇದೆ ಅಂದ್ರೆ 3 ಇದೆ ಔಟ್ ಆಫ್ 5. ಹಿಂಗಾದ್ರೂ ಹೇಳ್ಬೋದು, ಫ್ರಾಕ್ಷನ್ ಅಲ್ಲಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು, ರೇಷಿಯೋನಲ್ಲಾದ್ರೂ ಹೇಳ್ಬೋದು. ಇದ್ರ ಮೀನಿಂಗ್ ಏನ್ ಹೇಳಿ? ಫಾರ್ ಎವ್ರಿ 5 ಇಟ್ ಈಸ್ 3 ಅಂತ. ಪ್ರತಿ 5ಕ್ಕೆ ಇದು 3 ಅಂತ, ಫಾರ್ ಎವ್ರಿ 5. ಸೊ ಹಂಗಾಗಿ ಇದು ಪರ್ ಯೂನಿಟ್ ವ್ಯಾಲ್ಯೂ. ಫ್ರಾಕ್ಷನ್ಸ್ ಅಂತ ಬನ್ನಿ, ಅದು ಕೂಡ ಪರ್ ಯೂನಿಟ್ ವ್ಯಾಲ್ಯೂ. ಹೇಗೆ ಅಂದ್ರೆ ಫ್ರಾಕ್ಷನ್ಸ್ ಅಂದ್ರೆ ಹಿಂಗೆ, ಫಾರ್ ಎವ್ರಿ 5 3 ಅಂತ. ಬಿ ಎಷ್ಟು ಆಗತ್ತೆ ಅಂದ್ರೆ ಫಾರ್ ಎವ್ರಿ 8 ಇದು. ಫಾರ್ ಎವ್ರಿ 8 ಎ ಇಸ್ 3 ಅಂತ. ಬಿ ಫಾರ್ ಎವ್ರಿ 8 5 ಅಂತ. ಸೊ ಫಾರ್ ಎವ್ರಿ 8 5, ಫಾರ್ ಎವ್ರಿ ಅನ್ನೋದು ಇದೆಯಲ್ಲ, ದಟ್ ಇಸ್ ಪರ್ ಯೂನಿಟ್ ವ್ಯಾಲ್ಯೂ. ಸೊ ರೇಷಿಯೋಸ್ ಫ್ರಾಕ್ಷನ್ ಎರಡು ಒಂದೇ, ಎಟ್ಸೆಟ್ರಾ. ಈ ತರದ್ದು ಪರ್ ಯೂನಿಟ್ ವ್ಯಾಲ್ಯೂಸ್ ಅಷ್ಟೇ ಅಲಿಗೇಷನ್ ಸಪೋರ್ಟ್ ಮಾಡೋದು. ಅರ್ಥ ಆಗಿದ್ಯಾ? ಎಲ್ಲದಕ್ಕೂ ಹಾಕೋದಿಕ್ಕಾಗಲ್ಲ, ಇದಿಷ್ಟು ಪರ್ ಯೂನಿಟ್ ವ್ಯಾಲ್ಯೂಸ್ ಹಾಕ್ಬೋದು. ಎನಿ ಡೌಟ್ಸ್? ನೋ ಸರ್. ಇದು ಇಂಪಾರ್ಟೆಂಟ್, ಇದನ್ನ ಬರ್ಕೊಳ್ಳಿ ಎಲ್ಲಾದ್ರೂ ಒಂದ್ ಕಡೆ. ಸೊ ಅಲಿಗೇಷನ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಯಾವ್ದನ್ ಬೇಕಾದ್ರೂ ತಗೊಂಬಂದು ಹಾಕ್ಬೋದು, ಹಿಂಗೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ತರದ್ ವ್ಯಾಲ್ಯೂಸ್ ಅಷ್ಟೇ ಕನ್ಸಿಡರ್ ಮಾಡಕ್ಕಾಗೋದು. ನೆಕ್ಸ್ಟ್ ಅಲಿಗೇಷನ್ ಫಾರ್ಮುಲಾ ಹೆಂಗ್ ಬಂತು ಅಂತ ನೋಡೋಣ. ಸೊ ಅದೇ ನಮಗ್ ಬೇಕಾಗಲ್ಲ, ಈಸಿ, ಜಸ್ಟ್ ನೋಡಿ ಅಷ್ಟೇ. ಇದೇನು ನೆನ್ಪಿಟ್ಕೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಯಾವ್ದೋ ಒಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಬಾಯ್ಸ್ ಇರ್ತಾರೆ, ಗರ್ಲ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. ಬಾಯ್ಸು 40 ಜನ ಇದ್ದಾರೆ, ಗರ್ಲ್ಸು 30 ಜನ ಇದ್ದಾರೆ. ಆವ್ರೇಜ್ ಎಷ್ಟಿದೆ ಇವ್ರದ್ದು ಅಂದ್ರೆ, ಇವ್ರದ್ದು ಫಾರ್ ಎಕ್ಸಾಂಪಲ್ ಇವ್ರು 50 ಇದ್ದಾರೆ ಅಂತ ಅನ್ಕೊಳ್ಳಿ. ಇವ್ರು 50 ಇದ್ದಾರೆ, ಇವ್ರ ಆವ್ರೇಜ್ 40 ಇದೆ, ಇವ್ರ ಆವ್ರೇಜ್ 20 ಇದೆ. ಸೊ ನಾನು ಇವಾಗ ಟೋಟಲ್ ಕ್ಲಾಸ್ ಆವ್ರೇಜ್ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿತೀನಿ? ಸೊ ನಾನು ಆವ್ರೇಜಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ,
ಟೋಟಲ್ ಆವರೇಜ್ ಇಸ್ ಈಕ್ವಲ್ ಟು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಮ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಬೇಕು ಅಂದ್ರೆ ಏನ್ ಮಾಡ್ತೀನಿ, ಆವರೇಜ್ ಇಂಟು ಎನ್ ಗಿವ್ ಸಮ್. ನೆನಪಾಗ್ತಿದ್ಯಾ? ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಟೋಟಲ್ ಕ್ಲಾಸ್ ಆವರೇಜ್ ತೆಗಿಬೇಕಂದ್ರೆ ಬಾಯ್ಸ್ ಸಮ್ನ ಕಂಡಿಡ್ಕೊಂಡು ಪ್ಲಸ್ ಗರ್ಲ್ಸ್ ಸಮ್ನ ಕಂಡಿಡ್ಕೊಂಡು ಸಮ್ ಕಂಡಿಡ್ಕೊಂಡು ಡಿವಿಷನ್ ಬಾಯ್ಸ್ ಪ್ಲಸ್ ಗರ್ಲ್ಸ್ ಈ ತರ ಸಾಲ್ವ್ ಮಾಡ್ತೀವಾ? ಟೋಟಲ್ ಆವರೇಜ್ ಕೊಟ್ರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ, ಬಾಯ್ಸ್ ಸಮ್ ಕಂಡಿಡಿಬೇಕು ಅಂದ್ರೆ ಹೆಂಗ್ ಕಂಡಿಡಿತೀವಿ, ಇದಕ್ಕೆ ಹಾಕ್ಬೋದಾ, ಆವರೇಜ್ ಇಂಟು ಎನ್ 50 ಇಂಟು 40. ನೆನಪಾಗ್ತಿದ್ಯಾ? ಪ್ಲಸ್ ಗರ್ಲ್ಸ್ ಸಮ್ ಬೇಕು ಅಂದ್ರೆ 20 ಇಂಟು 30 ಇಂಟು 20. ಡಿವಿಷನ್ ಬಾಯ್ಸ್ ಪ್ಲಸ್ ಗರ್ಲ್ಸ್ ಅಂದ್ರೆ 50 ಪ್ಲಸ್ 30. ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ ಇದರಲ್ಲಿ? No, sir. ಇದನ್ನ ನಾವು ವೆಯ್ಟೆಡ್ ಆವರೇಜ್ ಅಂತ ಕರಿತೀವಿ. ಇದನ್ನ ವೆಯ್ಟೆಡ್ ಆವರೇಜ್ ಅಥವಾ ಮೀನ್, ಇದರಿಂದ ಡಿರೈವ್ ಆಗತ್ತೆ. ಸೊ ನೋಡಿ, ಇದನ್ನ ನಾನು ಸಿಂಪಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ಬಾಯ್ಸ್ ನ ನೀವು N1 ಅಂತ ಕನ್ಸಿಡರ್ ಮಾಡಿ, ಗರ್ಲ್ಸ್ ನ ನೀವು N2 ಅಂತ ಕನ್ಸಿಡರ್ ಮಾಡಿ, ಆವರೇಜ್ ಆಫ್ ಬಾಯ್ಸ್ ನ A1 ಅಂತ ಕನ್ಸಿಡರ್ ಮಾಡಿ, ಆವರೇಜ್ ಆಫ್ ಗರ್ಲ್ಸ್ ನ A2 ಅಂತ ಕನ್ಸಿಡರ್ ಮಾಡಿ. ಆವರೇಜ್ ಅನ್ನೋದು ಪರ್ ಯೂನಿಟ್ ವ್ಯಾಲ್ಯೂ. ಎರಡು ಆವರೇಜ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ, ಇಂಡಿವಿಜುವಲ್, ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಆವರೇಜ್ ಇದೆ. ಸೊ ಅದರಿಂದ ನನಗೆ ಬೈ ಪ್ರಾಡಕ್ಟ್ ಏನ್ ಸಿಗುತ್ತೆ, ಮೀನ್ ಆವರೇಜ್ ಸಿಗುತ್ತೆ. ಸೊ ಅದನ್ನ ಬರೀತೀನಿ ನೋಡಿ, ಟೋಟಲ್ ಕ್ಲಾಸ್ ಆವರೇಜ್ ನ ಎ ಅಂತಾನೆ ಬರ್ಕೊಂಡಿದ್ದೀನಿ. ಈ 50 ನಾನು ಏನಂತ ಬರಿಬಹುದು, N1 ಅಂತ ಅನ್ಕೋಬಹುದು. ನೆಕ್ಸ್ಟ್ 49 ಅಂತ ಅನ್ಕೋಬಹುದು, A1 ಅನ್ಬೋದು. ಅರ್ಥ ಆಗ್ತಿದ್ಯಾ? ಅದೇ ರೀತಿ 30 ಇಂಟು 20 ಏನಂತ ಬರಿಬಹುದು, N2 A2 ಅಂತ ಅನ್ಬೋದಾ? N1 N2 ಅಂತ. ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ AN1 ಪ್ಲಸ್ AN2 ಇಸ್ ಈಕ್ವಲ್ಸ್ ಟು N1 A1 ಪ್ಲಸ್ N2 A2. ಸೊ ಇದನ್ನೆಲ್ಲ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ, ಇದನ್ನೆಲ್ಲೂ ಕೇಳಲ್ಲ, ಜಸ್ಟ್ ಹೇಗ್ ಬಂತು ಅಂತ ಹೇಳಿಕ್ ಅಷ್ಟೇ. ನೋಡಿ, N1 ಎಲ್ಲ ಒಂದ್ ಕಡೆ ಕಳ್ಸೋಣ, N2 ಒಂದ್ ಕಡೆ ಕಳ್ಸೋಣ. AN1 ಮೈನಸ್ N1 A1 ಇಸ್ ಈಕ್ವಲ್ಸ್ ಟು N2 A2 ಮೈನಸ್ AN2. ನೋಡಿ, ಇಲ್ಲಿ ಏನ್ ಕಾಮನ್ ತೆಗಿಬಹುದು, N1 ಕಾಮನ್ ತೆಗಿಬಹುದಾ? N1 ಕಾಮನ್ ತೆಗೆದ್ರೆ A ಮೈನಸ್ A1. ಈ ಕಡೆ N2 ಕಾಮನ್ ತೆಗೆದ್ರೆ A2 ಮೈನಸ್ A. ಸೊ ಈ N2 ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದ್ರೆ N1 ಬೈ N2, A2 ಮೈನಸ್ A ಡಿವಿಷನ್ A ಮೈನಸ್ A1. ದಿಸ್ ಈಸ್ ಕಾಲ್ಡ್ ಅಲಿಗೇಷನ್ ಫಾರ್ಮುಲಾ. ಸೊ ಈ ತರ ನೆನ್ಪಿಟ್ಕೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಈ ತರ ನೆನ್ಪಿಟ್ಕೊಳ್ಳೋದೇನ್ ಬೇಡ, ಜಸ್ಟ್ ಇಷ್ಟೇ ಬರೀತೀನಿ ನೋಡಿ. ಕಾಣಿಸುತ್ತೆ ಝೂಮ್ ಔಟ್ ಮಾಡಿದ್ರೆ? ಸೊ ಅದನ್ನ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಂಡ್ರೆ ಸಾಕು. ಈ ತರ ಏನು ನೀವು ನೆನ್ಪಿಟ್ಕೊಳ್ಳೋದು ಬೇಡ, ವೆರಿ ಸಿಂಪಲ್. ಇಲ್ಲಿ ಎರಡು ಆವರೇಜ್ ನ ಮಿಕ್ಸ್ ಮಾಡ್ತಾ ಇದೀನಿ, ಒಂದು A1 ಇನ್ನೊಂದು A2. ಇವೆರಡನ್ನ ಮಿಕ್ಸ್ ಮಾಡಿದಾಗ ನನಗೆ ಮೀನ್ ಆವರೇಜ್ ಬರುತ್ತೆ, ದಟ್ ಈಸ್ ಎ. ಈ ಅಲಿಗೇಷನ್ ಫಾರ್ಮುಲಾ ಹೆಂಗ್ ಬಂದಿರುತ್ತೆ ಅಂದ್ರೆ ಈ ತರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ. A2 ಮೈನಸ್ ಎ ಈ ತರ ಸ್ಟ್ರೇಟ್ ಬರ್ಲಿ, A2 ಮೈನಸ್ ಎ. ಇದನ್ನ ಏನಂತ ಬರ್ಕೊಳ್ಳಿ, A ಮೈನಸ್ A1 ಅಷ್ಟೇ. ಸೊ ಈ ರೀತಿ ಮೈನಸ್ ಆಗತ್ತೆ, ಮತ್ತೆ ಇದು ಬೇಕಂದ್ರೆ A ಮೈನಸ್ A1. ಸಾರಿ, ಇದು ಏನು ಅಂದ್ರೆ ನೋಡಿ, ಈ A1 ಯಾರ್ದಾಗಿತ್ತು, N1 ಆವರೇಜ್ ಆಗಿತ್ತು. A2 ಯಾರ್ದಾಗಿತ್ತು, N2 ಆವರೇಜ್ ಆಗಿತ್ತು. ಸೊ ಇಲ್ಲಿ ಸಿಗೋಂಥದ್ದು N1 ಮತ್ತೆ N2 ರೇಷಿಯೋ. ಅಲಿಗೇಟ್ ಮಾಡಿದ್ರೆ ಏನ್ ಸಿಗುತ್ತೆ ಹೇಳಿ, ಅಲಿಗೇಷನ್ ಮಾಡಿದ್ರೆ ನನಗೆ ರೇಷಿಯೋ ಸಿಗುತ್ತೆ ಫೈನಲಿ. ನೋಡಿ, N1 ಮತ್ತೆ N2 ಫಾರ್ಮುಲಾ ಇದೆ ಬಂದಿದ್ಯಾ, A2 ಮೈನಸ್ A N1, N2 ಏನಿದೆ A ಮೈನಸ್ A1. ಅಲಿಗೇಷನ್ ಮಾಡಿದ್ರೆ ಬರ್ತಕ್ಕಂಥದ್ದು ರೇಷಿಯೋಸ್. ಯಾವ್ದನ್ನ ನೀವು ಮಿಕ್ಸ್ ಮಾಡಿರ್ತೀರಾ ಅದು ಯಾವ ಪ್ರಪೋರ್ಷನ್ ಅಲ್ಲಿ ಇದೆ ಅನ್ನೋ ರೇಷಿಯೋ ಸಿಗುತ್ತೆ. ನೀವು ಆವರೇಜಸ್ ಆದ್ರೂ ಮಿಕ್ಸ್ ಮಾಡಿ, ಪ್ರೈಸ್ ಆದ್ರೂ ಮಿಕ್ಸ್ ಮಾಡಿ, ಅಥವಾ ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿ, ಎನಿಥಿಂಗ್ ಮಿಕ್ಸ್ಚರ್ ನ ನಾವು ಮಿಕ್ಸ್ ಮಾಡಿದಾಗ ಯಾವ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಹೇಳುತ್ತೆ, ಅಥವಾ ಯಾವ ಪ್ರಪೋರ್ಷನ್ ಅಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೇಳುತ್ತೆ. ಕ್ಲಿಯರ್? ಅರ್ಥ ಆಗಿದೆ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್? ಅದ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಷ್ಟು ಗೊತ್ತಾದ್ರೆ ಸಾಕು ನನ್ಗೆ. ಕ್ಲಿಯರ್? Yes, sir. ಬರ್ಕೊಳ್ಳಿ ಇದನ್ನ.
ಫಿನಿಶ್ಡ್. Yes. ಆಗಿದ್ಯಾ? Yes, sir. ಆಗಿದೆಯಾ ಬರ್ಕೊಂಡಿದ್ದು? ಇನ್ನೂ ಸಿಂಪಲ್, ನನ್ಗೆ ಇದು ಕಷ್ಟ ಆಯ್ತಾ, ಇಷ್ಟೇನ್ ಬಿಟ್ಕೊಂಡ್ಬಿಡಿ, ಸ್ಮಾಲು ಬಿಗ್ ಒನ್ ಪರ್ ಯೂನಿಟ್ ವ್ಯಾಲ್ಯೂಸ್ ಬರುತ್ತಲ್ಲ, ಸ್ಮಾಲು ಬಿಗ್ಗು, ಇಲ್ಲಿ ಮೀನ್ ಅಂತ ಬರ್ಕೊಳ್ಳಿ. ಇದೇ ಆರ್ಡ್ರಲ್ಲೇ ಬರ್ಕೊಳ್ಳಿ. ಯಾಕೆ ಅಂದ್ರೆ ಸೊ ಅಲಿಗೇಷನ್ ಉಲ್ಟಾ ಆಗ್ಬಿಡುತ್ತೆ, ಫಾರ್ಮುಲಾ ಉಲ್ಟಾ ಆಗ್ಬಿಡುತ್ತೆ. ನೀವೇನಾದ್ರೂ ಸ್ಮಾಲ್ ಆ ಕಡೆ ಹಾಕಿ ಬಿಗ್ ಆ ಕಡೆ ಹಾಕಿದ್ರೆ ಇದರಿಂದ ಇದು ಮೈನಸ್ ಮಾಡಲ್ಲ, ಇದರಿಂದಾನೇ ಮೈನಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದೇ ತರ ನೆನ್ಪಿಟ್ಕೋಬೇಕಂದ್ರೆ ಸ್ಮಾಲರು ಬಿಗ್ಗರ್ ಒನ್ ಬರ್ಕೊಳ್ಳಿ. ಬಿಗ್ ಮೈನಸ್ ಮೀನ್. ಈ ಕಡೆ ಬೇಕು ಅಂದ್ರೆ ಮೀನ್ ಮೈನಸ್ ಸ್ಮಾಲ್. ಗೊತ್ತಾಗತ್ತಾ? ಇದೇ ಆರ್ಡರ್ ಮೇಂಟೈನ್ ಮಾಡಿ. ಸ್ಮಾಲರ್ ವ್ಯಾಲ್ಯೂ ಫಸ್ಟ್ ಬರ್ಕೊಳ್ಳಿ, ಬಿಗ್ಗರ್ ವ್ಯಾಲ್ಯೂ ನೆಕ್ಸ್ಟ್ ಬರ್ಕೊಳ್ಳಿ. ಅರ್ಥ ಆಗಿದೆ ಈ ಪಾರ್ಟು? ಅಲಿಗೇಷನ್ ಫಾರ್ಮುಲಾ ಡಿರೈವೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಷ್ಟು ಗೊತ್ತಾದ್ರೆ ಸಾಕು ನಮ್ಗೆ. ಕ್ಲಿಯರ್? Yes, sir. ಈಗ ಪರ್ ಯೂನಿಟ್ ವ್ಯಾಲ್ಯೂಸ್ ಅದೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಈ ಮೀನ್ ವ್ಯಾಲ್ಯೂ ಹೇಗೆ ಡಿಸೈಡ್ ಮಾಡ್ತೀನಿ ಅಂತ. ಈಗ ನನ್ನ ಹತ್ರ 10 rupees per kg ಒಂದು ರೈಸ್ ಇದೆ, 20 rupees per kg ರೈಸು ಇದೆ. ನಾನು ಇವೆರಡನ್ನ ಮಿಕ್ಸ್ ಮಾಡ್ತೀನಿ. ಏನ್ ಪ್ರೈಸ್ ಫಿಕ್ಸ್ ಮಾಡಬೇಕು? ಮೀನ್ ವ್ಯಾಲ್ಯೂ. ಪ್ರೈಸ್ ಎರಡು ಪ್ರೈಸ್ ಇದೆ, ಎರಡು ಕ್ವಾಲಿಟಿ ಆಫ್ ರೈಸ್ ಇದೆ, ಒಂದಕ್ಕೆ ಬೇರೆ ರೇಟ್ ಇದೆ, ಇನ್ನೊಂದಕ್ಕೆ ಬೇರೆ ರೇಟ್ ಇದೆ. ಇವೆರಡನ್ನ ಮಿಕ್ಸ್ ಮಾಡ್ತೀನಲ್ವಾ, ನಾನು ಯಾವ ಪ್ರೈಸ್ ಫಿಕ್ಸ್ ಮಾಡಬೇಕು? 25. ಯಾವುದು ಹೇಳಿ? 15. ನೀವೇನ್ ಅನ್ಕೋತೀರಾ? 15 ರೂಪಾಯಿಗೆ ಪರ್ ಕೆಜಿ ಫಿಕ್ಸ್ ಆಗತ್ತೆ ಅಂತ ಅನ್ಕೋತೀರಾ. ಇರ್ಲಿ. ಸೊ 15 ರೂಪಾಯಿಗೆ ಏನಾದ್ರು ಪರ್ ಕೆಜಿ ಫಿಕ್ಸ್ ಮಾಡಿದ್ರೆ ಅಲಿಗೇಷನ್ ಮಾಡೋಣ. 20 ಮೈನಸ್ 15 ಎಷ್ಟಾಯ್ತು? 5. 15 ಮೈನಸ್ 10 5. ಸೊ ಅಂದ್ರೆ 1:1 ರೇಷಿಯೋನಲ್ಲಿ ಮಿಕ್ಸ್ ಮಾಡ್ಬೇಕಂತ. 10 ರೂಪಾಯಿದೇನ 10 ರೂಪಾಯಿದು ಮತ್ತೆ 20 ರೂಪಾಯಿ ಕೆಜಿನ 15 ರೂಪಾಯಿಗೆ ನಾನು ಏನಾದ್ರೂ ಮಾರಬೇಕು ಮಿಕ್ಸ್ ಮಾಡಿ ಅಂದ್ರೆ ಇದನ್ನ 1 kg ಮಿಕ್ಸ್ ಮಾಡಿದ್ರೆ ಇದನ್ನ 1 kg ಅಂತ ಈ ತರ ರೇಷಿಯೋ ಕೊಡುತ್ತೆ. ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡ್ಬೇಕಂತ. ಈ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೋದು 5 ಅಂತ, ಆದ್ರೂ ರೇಷಿಯೋನೇ ಕನ್ಸಿಡರ್ ಮಾಡ್ಬೇಕು. ಸೊ ನೆಕ್ಸ್ಟ್ ನಾನು ಅದೇ 10 ರೂಪಾಯಿ ಪರ್ ಕೆಜಿ ಇದೆ, 20 ರೂಪಾಯಿ ಪರ್ ಕೆಜಿ ಇದೆ, ನಾನು 18 ರೂಪಾಯಿಗೆ ಮಾರಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ಮೀನ್ ವ್ಯಾಲ್ಯೂ ಅಂದ್ರೆ ಇವೆರಡನ್ನು ಆಡ್ ಮಾಡಿ ಡಿವೈಡ್ ಮಾಡೋದು ಅಂತ ಅಲ್ಲ. ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾನೆ, ನಾನು ಅದನ್ನ ಹುಡುಕೊಂಡು ಬರೀಬೇಕು. ಮೀನ್ ವ್ಯಾಲ್ಯೂ ಆಲ್ವೇಸ್ ಲೈಸ್ ಬಿಟ್ವೀನ್ 2 ವ್ಯಾಲ್ಯೂಸ್. ಇವೆರಡು ವ್ಯಾಲ್ಯೂದಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲೇ ಇರ್ಬೇಕಂತ ಏನಿಲ್ಲ. ಈಗ ನಾನು 18 ರೂಪಾಯಿಗೆ ಮಾರಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಅವೆರಡನ್ನು ಮಿಕ್ಸ್ ಮಾಡಿ ಅದು ಮೀನ್ ವ್ಯಾಲ್ಯೂ ಆಗತ್ತಾಗ. 20 ಮೈನಸ್ 18 ಎಷ್ಟಾಯ್ತು? 2. 18 ಮೈನಸ್ 10 ಎಷ್ಟಾಯ್ತು? 8. ಆಗ ಏನ್ ಬರುತ್ತೆ? 1:4. ಅರ್ಥ ಆಗ್ತಿದ್ಯಾ? ನಾನು ಏನಾದ್ರೂ 18 ರೂಪಾಯಿಗೆ ಮಾರ್ಬೇಕಂದ್ರೆ 1:4 ರೇಷಿಯೋನಲ್ಲಿ ಮಿಕ್ಸ್ ಮಾಡಬೇಕು ಅಂತ. ಅದೇ 10 ರೂಪಾಯಿ ಮತ್ತೆ 20 ರೂಪಾಯಿ ಪರ್ ಕೆಜಿದು ನಾನೀಗ 13 ರೂಪಾಯಿಗೆ ಮಾರಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆಗ ಯಾವ ಪ್ರಪೋರ್ಷನ್ ಆಗತ್ತೆ? 7 year 3. ಅರ್ಥ ಆಗ್ತಿದ್ಯಾ? ಎನಿ ಡೌಟ್? No, sir. ಅಕಸ್ಮಾತ್ ನಾನೀಗ 19 ರೂಪಾಯಿಗೆ ಮಾರಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆಗ ಯಾವ ಪ್ರಪೋರ್ಷನ್ ಅಲ್ಲಿ? 1:9. ಅರ್ಥ ಆಗತ್ತಾ? ಸೊ ಮೀನ್ ವ್ಯಾಲ್ಯೂ ಅನ್ನೋದು ನಾವು ಡಿಸೈಡ್ ಮಾಡುವಂತದ್ದಲ್ಲ, ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್ ಹುಡುಕ್ಬೇಕು. ಮೀನ್ ವ್ಯಾಲ್ಯೂ ಅನ್ನೋದು ಲೈಸ್ ಬಿಟ್ವೀನ್ 2 ವ್ಯಾಲ್ಯೂಸ್ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲಿ ಬೇಕಾದ್ರೂ ಇರ್ಬೋದು, ನಾಟ್ ಇನ್ ಮಿಡಲ್ ಅಲ್ಲೇ ಇರ್ಬೇಕಂತ ಏನಿಲ್ಲ. ಸೊ ಮೀನ್ ವ್ಯಾಲ್ಯೂ ಅಂತ ಅನ್ಕೊಂಡು ಇದು ಬರ್ಕೊಳ್ಳಿ. ಅರ್ಥ ಆಗಿದೆಯಾ ಮೀನ್ ವ್ಯಾಲ್ಯೂ ಹೇಗ್ ಬರ್ಕೊಳ್ಳೋದು ಅಂತ? ಇಟ್ ಡಿಪೆಂಡ್ಸ್ ಆನ್ ಕ್ವಶನ್. ಮೀನ್ ವ್ಯಾಲ್ಯೂ ಚೇಂಜ್ ಆದಂಗೂ ಪ್ರಪೋರ್ಷನ್ ಚೇಂಜ್ ಆಗುತ್ತೆ. ಎನಿ ಡೌಟ್? ಅರ್ಥ ಆಗಿದ್ಯಾ? ಎಸ್ ಆರ್ ನೋ? Yes, sir. Yes, sir. ಓಕೆ, ಥ್ಯಾಂಕ್ ಯು. ಈಗ ಮೀನ್ ವ್ಯಾಲ್ಯೂನು ನಿಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಯೂನಿಟ್ ಶುಡ್ ಬಿ ಸೇಮ್. ಅಂದ್ರೆ ಈಗ ನಾನು ಪ್ರೈಸ್ ಅಲ್ಲಿ ಕಾಸ್ಟ್ ಪ್ರೈಸು ಬರುತ್ತೆ, ಸೆಲ್ಲಿಂಗ್ ಪ್ರೈಸು ಬರುತ್ತಲ್ವಾ. ಎರಡು ಇಂಗ್ರೀಡಿಯೆಂಟ್ಸ್ ನ ಕಾಸ್ಟ್ ಪ್ರೈಸ್ ಅಲ್ಲಿ ತಗೊಂಡಿದೀನಿ ಅಂದ್ರೆ ಮೀನ್ ವ್ಯಾಲ್ಯೂನು ಕಾಸ್ಟ್ ಪ್ರೈಸ್ ಅಲ್ಲೇ ತಗೋಬೇಕು. ಎರಡನ್ನ ನಾನು ಆವ್ರೇಜ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಮೀನ್ ವ್ಯಾಲ್ಯೂನು ಆವ್ರೇಜ್ ಅಲ್ಲೇ ತಗೋಬೇಕು. ಎರಡನ್ನ ಪರ್ಸೆಂಟೇಜ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಮೀನ್ ವ್ಯಾಲ್ಯೂನು ಪರ್ಸೆಂಟೇಜ್ ಅಲ್ಲೇ. ಎರಡನ್ನ ಫ್ರಾಕ್ಷನ್ ಅಲ್ಲಿ ತಗೊಂಡಿದ್ದೀನಿ ಅಂದ್ರೆ ಮೀನ್ ವ್ಯಾಲ್ಯೂನು ಫ್ರಾಕ್ಷನ್ ಅಲ್ಲಿ. ಅರ್ಥ ಆಗ್ತಿದ್ಯಾ? ಯೂನಿಟ್ ಶುಡ್ ಬಿ ಸೇಮ್. Yes, sir. ಕ್ಲಿಯರ್? ವೆರಿ ಸಿಂಪಲ್. ಇಷ್ಟೇ ನಮಗ್ ಬೇಕಾಗಿರೋದು. ಏನಂತ? ಅಲಿಗೇಷನ್ ಅಂದ್ರೆ ಏನು?
ಇಟ್ ಇಸ್ ಅ ಮೆಥಡ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್ಸ್. ಮಿಕ್ಸ್ಚರ್ ಪ್ರಾಬ್ಲಮ್ಸ್ ಇಲ್ಲಿವರೆಗೂ ಬೇರೆ ಬೇರೆ ಟಾಪಿಕ್ಸ್ ಅಲ್ಲಿ ಇದೆ ಅಲ್ವಾ, ಅಲ್ಲಿ ನಾನು ಸಾಲ್ವೇ ಮಾಡಿಸಿಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ತಗೋತಾ ಇದ್ದೀನಿ. ಇಟ್ ಈಸ್ ಅ ಮೆಥಡ್ ಟು ಸಾಲ್ವ್ ಮಿಕ್ಸ್ಚರ್ ಪ್ರಾಬ್ಲಮ್ಸ್. ಎರಡು ಇಂಗ್ರೀಡಿಯೆಂಟ್ಸ್ ಇರ್ಬೋದು ಅಥವಾ ಎರಡು ಸೊಲ್ಯೂಷನ್ ಇರ್ಬೋದು, ಮಿಕ್ಸ್ ಮಾಡಿದ್ರೆ ಒಂದು ಮೀನ್ ವ್ಯಾಲ್ಯೂ ಸಿಗುತ್ತೆ. ಅದು ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡಿದೆ ಅಂತ ಹೇಳುತ್ತೆ ಅಥವಾ ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡಬೇಕು ಅಂತ ಹೇಳುತ್ತೆ. ಇದು ಇಂಪಾರ್ಟೆಂಟ್. ಇಟ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪರ್ ಯೂನಿಟ್ ವ್ಯಾಲ್ಯೂ. ಪರ್ ಯೂನಿಟ್ ವ್ಯಾಲ್ಯೂಸ್ ಯಾವ್ದು? ಪ್ರೈಸು, ಪರ್ಸೆಂಟೇಜು, ರೇಟ್ ಪರ್ಸೆಂಟು, ಆವರೇಜಸ್, ಸ್ಪೀಡು, ರೇಷಿಯೋಸ್, ಫ್ರಾಕ್ಷನ್ಸ್. ಇದಕ್ಕಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಈಗ ಯಾರ್ದೋ ಒಬ್ಬಂದು 10,000 ಸ್ಯಾಲ್ರಿ ಇದೆ, ಇನ್ನೊಬ್ಬಂದು 20,000 ಸ್ಯಾಲ್ರಿ ಇದೆ, ಅದನ್ನ ಅಲಿಗೇಷನ್ ಮಾಡ್ಬೋದು ಅಂದ್ರೆ ಮಾಡಕ್ಕಾಗಲ್ಲ. ಅದೇ ಆವರೇಜ್ ಸ್ಯಾಲ್ರಿ ಇದ್ರೆ ಮಾಡ್ಬೋದು. ಅರ್ಥ ಆಗತ್ತಾ? ಸೊ ಆ ತರ ಪರ್ ಯೂನಿಟ್ ವ್ಯಾಲ್ಯೂಸ್ ಇಂಪಾರ್ಟೆಂಟ್. ಮತ್ತೆ ಅಲಿಗೇಷನ್ ಫಾರ್ಮುಲಾ ಇಲ್ಲಿ ಬರುತ್ತಲ್ವಾ, ಇದನ್ನ ಈ ತರ ಏನ್ ನೆನ್ಪಿಟ್ಕೋಬೇಡಿ, ಜಸ್ಟ್ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. A1 ಮೈನಸ್ A2 ಮೀನ್ ವ್ಯಾಲ್ಯೂ A ಸಿಗತ್ತೆ, A2 ಮೈನಸ್ A ಮೈನಸ್ A1. ಇದೇನು ಅನ್ನೋದು ಇಂಪಾರ್ಟೆಂಟ್. ನಾನು ಅಲಿಗೇಷನ್ ಮಾಡಿದ್ಮೇಲೆ ನನಗೆ ರೇಷಿಯೋ ಸಿಗತ್ತೆ, ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡಿದೀನಿ ಅಂತ ರೇಷಿಯೋ ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ಈ ಮೀನ್ ವ್ಯಾಲ್ಯೂ ಹೆಂಗ್ ಡಿಸೈಡ್ ಆಗುತ್ತೆ? ಇಟ್ ಈಸ್ ಲೈಸ್ ಬಿಟ್ವೀನ್ ಟೂ ವ್ಯಾಲ್ಯೂಸ್, ಡಿಪೆಂಡ್ಸ್ ಆನ್ ದ ಕ್ವಶನ್. ಏನ್ ಬೇಕಾದ್ರೂ ಇರ್ಬೋದು. ಅರ್ಥ ಆಗಿದೆಯಾ ಇದಿಷ್ಟು ಪಾರ್ಟು? Yes, sir. ಇದಿಷ್ಟು ಬೇಕಿದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಈಗ ಪ್ರಾಬ್ಲಮ್ಸ್ ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. ಮತ್ತೆ ಯೂನಿಟ್ ಶುಡ್ ಬಿ ಸೇಮ್. 3 ಕ್ವಾಂಟಿಟಿ ಒಂದೇ ಯೂನಿಟ್ಸ್ ಅಲ್ಲಿ ಇರಬೇಕು. ಪರ್ಸೆಂಟೇಜ್, ಕಾಸ್ಟ್ ಪ್ರೈಸ್, ಆವರೇಜಸ್, ಫ್ರಾಕ್ಷನ್, ಎನಿಥಿಂಗ್ ಒಂದೇ ಯೂನಿಟ್ಸ್ ಅಲ್ಲೇ ಇರಬೇಕು. ಫಸ್ಟ್ ಕ್ವಶನ್ ಬರ್ತೀನಿ ನೋಡಿ. ಇನ್ ವಾಟ್ ಪ್ರಪೋರ್ಷನ್ ಮಸ್ಟ್ ರೈಸ್ 3 rupees 10 paise be mixed with rice 3 rupees 60 paise so that the mixture worth 3.25 per kg. ಸೊ ಈಗ ಹೇಳಿ, ಇದು ಪ್ರೈಸ್ ಕೊಟ್ಟಿದ್ದಾನಲ್ಲ, ಅಲಿಗೇಷನ್ ಅಪ್ಲಿಕೇಬಲ್? ಎಸ್ ಆರ್ ನೋ? Yes, sir. ಪ್ರೈಸ್ ಅನ್ನೋದು ಅಲಿಗೇಷನ್ ಅಪ್ಲಿಕೇಬಲ್ ಆಗತ್ತಾ ಇಲ್ವಾ? ಅಲೋ ಮಾಡತ್ತಾ? Yes, sir. ಮೀನ್ ವ್ಯಾಲ್ಯೂ ಯಾವುದು ಇಷ್ಟರಲ್ಲಿ? ಯಾವುದು ಮೀನ್ ವ್ಯಾಲ್ಯೂ? ಯಾವುದು? 3.25. ಯಾಕೆ 3.25? ಯಾಕೆ 3.10 ಮತ್ತು 3.25 ಯಾಕೆ ಮೀನ್ ವ್ಯಾಲ್ಯೂ? Average. ಅಂದ್ರೆ ಇವೆರಡನ್ನು ಮಿಕ್ಸ್ ಮಾಡದ್ಮೇಲೆ ಈ ಪ್ರೈಸ್ ಗೆ ಮಾರ್ಬೇಕು ಅಂತ ಅವನೇ ಹೇಳಿದಾನೆ, ಅದಕ್ಕೆ ಇದು ಮೀನ್ ವ್ಯಾಲ್ಯೂ. ಇವೆರಡನ್ನು ಮಿಕ್ಸ್ ಮಾಡ್ತಾನಲ್ವಾ, ಅವಾಗ ಫಿಕ್ಸ್ ಆಗಿರುವಂತ ವ್ಯಾಲ್ಯೂ. ಡಿಪೆಂಡ್ಸ್ ಆನ್ ದ ಕ್ವಶನ್. ಇವೆರಡರದ್ದು ಆವರೇಜ್ ವ್ಯಾಲ್ಯೂ ಅಲ್ಲ. ಅರ್ಥ ಆಗಿದ್ಯಾ? ಇದನ್ನ ನಾನು ಪೈಸೆ ಕನ್ವರ್ಟ್ ಮಾಡ್ತೀನಿ. ಇದು ಎಷ್ಟು ಪೈಸೆ? 310 ಪೈಸೆ. ಇದು 360 ಪೈಸೆ. ಮೀನ್ ವ್ಯಾಲ್ಯೂ ಎಷ್ಟಿದೆ? 325 ಪೈಸೆ. ಅಲಿಗೇಷನ್ ಮಾಡಿ ಏನಾಯ್ತು? 360 ಮೈನಸ್ 325 ಎಷ್ಟಾಯ್ತು? 35. 325 ಮೈನಸ್ 10 310 50ನಾ? ಯಾವ ಪ್ರಪೋರ್ಷನಲ್ ಹೋಗುತ್ತೆ? 5 7s 5 3s. ಅಂದ್ರೆ ಇದನ್ನ 7:3 ಪ್ರಪೋರ್ಷನಲ್ ಮಿಕ್ಸ್ ಮಾಡ್ಬೇಕು. ಇದು 7 kg ಹಾಕಿದ್ರೆ ಇದು 3 kg, ಇದು 70 ಆದ್ರೆ ಇದು 30. ಒಟ್ನಲ್ಲಿ ರೇಷಿಯೋ ಸಿಕ್ಕಿದೆ. ಯಾವ ಪ್ರಪೋರ್ಷನಲ್ ಮಿಕ್ಸ್ ಮಾಡ್ಬೇಕು ಅಂತ ಆಪ್ಷನ್. ಎನಿ ಡೌಟ್?